ಅವರು ಕುರ್ಚಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಜನರನ್ನ ಪ್ರತಿನಿತ್ಯನೂ ಕೂಡ ಅವ್ರ ಅಟೆನ್ಷನ್ನ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕುರ್ಚಿ ಕಳ್ಕೊಳ್ಳೋ ಅಷ್ಟರೊಳಗಡೆ ನಾನೇನೋ ಮಾಡೋಗಬೇಕು ಅನ್ನೋ ಉದ್ದೇಶ ಇದ್ದರೆ ಮೈಸೂರಿಗೆ 5 ರೂಪಾಯಿ ಕೆಲಸ ಮಾಡಲಿಲ್ಲ ರೀ ಅವರು. ಸಿದ್ದರಾಮಯ್ಯನವರಿಗೆ ಅಭಿವೃದ್ಧಿ ಅನ್ನೋದು ಅವರ ದೃಷ್ಟಿಕೋನದಲ್ಲೇ ಬರಲ್ಲ. ಅವರಿಗೆ ಅಂಥ ಯಾವ ವಿಷನ್ಗಳು ಅವ್ರಿಗಿಲ್ಲ. ಅವ್ರದ್ದೇನಿದ್ರೂ ಕೂಡ ಚೇರ್ ಉಳಿಸ್ಕೊಳ್ಳೋ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಡಿ ಕೆ ಎಳೆಯೋಕೆ ನೋಡ್ತಾರೆ, ಮಧ್ಯದಲ್ಲಿ ಡಿ ಕೆ ಅವರಿಬ್ಬರು ಕಿತ್ತಾಟದಲ್ಲಿ ನನಗೆಲ್ಲ ಚಾನ್ಸ್ ಸಿಗುತ್ತಾ ಅಂತೇಳಿ ಉಳಿದವ್ರು ಕಾಯ್ತಾ ಇದ್ದಾರೆ. ಈ ಕಿತ್ತಾಟ ಇನ್ನು ಮುಂದಿನ 3 ವರ್ಷ ಕರ್ನಾಟಕದಲ್ಲಿ ಈ ರಾಜಕೀಯ ಹೊಲಸೆದ್ದು ಹೋಗುತ್ತೆ. ಜನ ಬೇಸತ್ರೂ ಕೂಡ ಈ ಸರ್ಕಾರನ ಕಿತ್ತಾಕೋಕ್ಕಾಗಲ್ಲ. ಯಾಕೆಂದರೆ 138 ಸಂಖ್ಯೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ 3 ವರ್ಷ ಜನ ಈ ಎಲ್ಲ ಹೊಲಸು ರಾಜಕಾರಣವನ್ನು ಸಹಿಸ್ಕೊಂಡಿರಬೇಕಾಗುತ್ತೆ. ಸಿದ್ದರಾಮಯ್ಯನವರು ಚೇರ್ ಬಿಟ್ಕೊಡೋ ಇನ್ನೇನು ನವಂಬರಿಗೆ ಬಿಟ್ಕೊಟ್ಬಿಡ್ತೀನಿ ಅಷ್ಟರೊಳಗಡೆ ನ್ಯಾಯ ಕೊಟ್ಟೋಗ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ. ನ್ಯಾಯ ಕೊಡಬೇಕು ಅನ್ನೋದು ಇದ್ದಿದ್ರೆ 2 ವರ್ಷ ಏನು ಮಾಡ್ತಾಯಿದ್ರು ಅವರು? ನಂಗೆ ಗೊತ್ತಿಲ್ಲ. ಡಿ ಕೆ ಅವ್ರನ್ನ ಕೇಳಿ ಅವ್ರು ಏನು ಮಾಡ್ತಾರೆ, ಏನು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಯಾರ್ಯಾರನ್ನ ಒಟ್ಟಾಕೊಳ್ತಾ ಇದ್ದಾರೆ ಅಂತ ಅವರೂ ನೋಡಿ. ಗೊತ್ತಿಲ್ಲ ನನಗೆ. ಅವ್ರು ತಂತ್ರನಾರು ಮಾಡಲಿ ಮಂತ್ರನಾರು ಮಾಡಲಿ, ಕಾಂಗ್ರೆಸ್ ತೊಲಗೋಗ್ಲಿ ಸಾಕು. ಹಿಂದೆನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ PS ಹೆಸರು ಬರ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದು ನೋಡಿದ್ದೀವಿ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PS ಹೆಸರು ಬರ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದು ನೋಡಿದ್ದೀವಿ. ಏನು ಆ್ಯಕ್ಷನ್ ಅವ್ರು ತೊಗೊಂಡ್ರ? ಈ ಘಟನೆಯಲ್ಲೂ ಏನೂ ಆಗಲ್ಲ. ಇವತ್ತು ಏನಾಗಿದೆ ಅಂದರೆ ಅಭಿವೃದ್ಧಿ ಕಾರ್ಯಗಳಿಗೆ 5 ಪೈಸೆನೂ ಕೊಡ್ತಾಯಿಲ್ಲ. ಟ್ರಾನ್ಸ್ಫರ್ ಇರ್ಬೋದು, ಇನ್ಯಾವುದೋ ಪೋಸ್ಟ್ ಕೊಡಿಸ್ತೀನಿ ಅಂತ ಹೇಳೋದಿರ್ಬೋದು, ಈ ಥರ ದಂಧೆಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಬರೀ ಅಂಗಡಿ ಓಪನ್ ಮಾಡ್ಕೊಂಡು ಕಾಂಗ್ರೆಸ್ನವ್ರು ಕೂತ್ಕೊಂಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲೂ ಕೂಡ ಅಪಾರ್ಟ್ಮೆಂಟ್ ಕಟ್ಟೋರ ಸ್ಥಿತಿ ಹೆಂಗಾಗಿದೆ ಅಂದರೆ 1 ಸ್ಕ್ವೇರ್ ಫುಟ್ಟಿಗೆ 100 ರೂಪಾಯಿ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಮಾಡಿದರು. ಈಗೇನೋ ಹೊಸದು 250 ರೂಪಾಯಿ ಮಾಡ್ತಾಯಿದ್ದಾರೆ ಅಂತಿದೆ. ಎಲ್ಲರನ್ನೂ ಸುಲಿಗೆ ಮಾಡುವಂಥ ಕೆಲಸವನ್ನು ಇವ್ರು ಮಾಡ್ತಾಯಿದ್ದಾರೆ ಹೊರತು ಇನ್ನೇನೂ ಆಗ್ತಾಯಿಲ್ಲ.